ಹಾಯ್ ಹಲೋ ನಮಸ್ಕಾರ. ಸೊ ಭಾಳ ದಿವಸ ಇವತ್ತು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಹಾಡ ಮಾಡ್ತಿದ್ದ ಇನ್ಸ್ಟಾಗ್ರಾಮ್ನ ಅನ್ಕೋಬೇಡ್ರಿ. ಸೊ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಚಕ್ಕರ್ ಬರ್ತಾಯಿದೆ, ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೋಡ್ಬೋದು ಇಲ್ಲಿ ಕ್ಲೈಮೇಟು ನೋಡೋಕ್ಕೆ ಫುಲ್ ಕೂಲ್ ಅನ್ನಿಸ್ತದೆ ನಿಮಗೆ, ಆದರೆ ಆ ಥರ ಏನಿಲ್ಲ. ಇಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಸಿಕ್ಕಾಪಟ್ಟೆ ಗರ್ಮಿ ಇದು. ಯಾಕಂದ್ರೆ ಕಲ್ಕತ್ತಾದಾಗ ಇರೋದು ನಾವು. ಇಲ್ಲಿ ಸಮುದ್ರ ಸಮೀಪ ಆಗೋದಕ್ಕೋ ಏನೋ ಇಲ್ಲಿ ಕ್ಲೈಮೇಟ್ ಅದೇ ರೀತಿ ಗೊತ್ತಿಲ್ಲ, ಆದರೆ ತುಂಬ ಇಲ್ಲಿ ಗರ್ಮಿ ಜಾಸ್ತಿ, ಭಾಳ ಗರ್ಮಿ ಇರುತ್ತೆ ಇಲ್ಲಿ. ಇಲ್ಲೆಲ್ಲ ನೋಡ್ಬೋದು ತುಂಬ ಹಚ್ಚಿಗೆಲ್ಲ ಮಳೆ ಬಂದೆಲ್ಲ ಫುಲ್ ಬೆಳ್ಕೊಂಬಿಟ್ಟೈತಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇದು ಕ್ವಾರ್ಟರ್ಸ್ ಮುಂದ್ಗಡೆ ರೋಡು. ಇಲ್ಲಿ ತಿರುಗಾಡೋಕ್ಕೂ ಆಗಲ್ಲ, ಅಷ್ಟೊಂದು ಕೆಸರು. ಅಂತರದ ನಮ್ಮ ಗಾಡಿ ಅಪ್ರೋಡಿಂಗ್ ಮಾಡ್ಕೊಂಡು ಕಿತ್ಕೊಂಡು ಹೋಗ್ತೀವಿ, ಯಾಕಂದ್ರೆ ನಮ್ಗೆ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿರಿ, ಈ ಸೈಡ್ ಒಂದು ರೋಡ್ ಇದೆ, ಇದು ಈ ಥರ ಕೆಸರು. ಇಲ್ಲಿ ಜನಕ್ಕೆ ಕಲ್ಲಾಗ್ಬಿಟ್ಟಾರೆ ಹಾಯ್ದು ಹೋಗೋಕ್ಕೆ, ಯಾಕಂದ್ರೆ ಜನಕ್ಕೆ ತಿರುಗಾಡೋಕ್ಕೂ ಆಗಲ್ಲ, ಅಷ್ಟು ಕೆಸರು ಇಲ್ಲಿ. ನಾವು ಕಾರು ಇಲ್ಲೇ ನಮ್ಮದು ಪಕ್ಕ ಸಡ್ಡಿಗೆ ಹಾಕೀನಿ. ಕಾರ್ ತೆಗಿಯೋಕ್ಕಾಗಲ್ಲ, ನಿಮಗೆ ತೋರಿಸ್ತೀನಿ ಒಂದಿನ ಎಷ್ಟು ಸ್ಕಿಡ್ ಮಾಡುತ್ತೆ ಗಾಡಿ ಅಂತೇಳಿ. ಭಾಳ ಅಂದ್ರೆ ಭಾಳ ಕೆಲ್ಸ. ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತೆ. ಮತ್ತು ಇಷ್ಟು ದಿನ ಯಾಕಪ್ಪ ವಿಡಿಯೋ ಮಾಡ್ತಾ ಇದ್ದಿಲ್ಲ ಅಂತ ನೀವು ಕೇಳ್ಬೋದು. ಸೊ ಯಾವುದೇ ಒಂದು ಸಮಸ್ಯೆ ಬಂದಿತ್ತು, ಹಾಗಾಗಿ ವಿಡಿಯೋ ಬಂದ್ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೆ ನಾನು ವಿಡಿಯೋ. ಯಾರೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಯೂಟ್ಯೂಬ್ ಚಾನಲ್ನು ಗ್ರೋ ಮಾಡಿಕೊಡಿ, ನೋಡ್ತಾಯಿರಿ. ಇನ್ಮೇಲಿಂದ ಬ್ಲಾಗ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಮುಂದ್ಗಡೆ ಕಾಣ್ತಾ ಇರೋದು ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಇದು ಸ್ಕೂಲ್ ಇದೆ, ಅಂಕೂರ್ ಪ್ಲೇ ಸ್ಕೂಲ್ ಅಂತೇಳಿ. ಸೊ ಇಲ್ಲಿ ಪಕ್ಕದಾಗೆ ಸ್ಕೂಲ್ ಇರೋದು. ಆಮೇಲೆ ಇದೆಲ್ಲ ಫುಲ್ ಜಂಗಲ್ಲು, ನೋಡೋಕೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ಬಟ್ ಇಲ್ಲಿರೋರಿಗೆ ಗೊತ್ತಿಲ್ಲಿ ಕಷ್ಟ. ಎಲ್ಲ ಕ್ವಾರ್ಟರ್ಸ್ಗಳು ಅದಾವು. ಎಲ್ಲ ನನ್ನ ಕ್ವಾರ್ಟರ್ಸ್ ಕಾಣ್ತಾ ಇರ್ಬಿಡ್ಬೋದು. ಕ್ವಾರ್ಟರ್ಸ್ ಕಾಣತ್ತವ್ರ ಎಲ್ಲರಿಗೆ. ಎಲ್ಲ ನಮ್ಮ ಕ್ವಾರ್ಟರ್ಸು. ಇದು ಹೇಳಿದ್ನಲ್ಲ ಆಗಲೇ ಸ್ಕೂಲ್ ಅಂತೇಳಿ. ಹಾಗಾಗಿ ವಿಡಿಯೋ ಇಷ್ಟು ದಿನ ಹಾಕಿರಲಿಲ್ಲ, ಯಾಕಪ್ಪ ಅಂದರೆ ಕೆಲವು ಕಾರಣಾಂತರಗಳಿಂದ ಬಂದ್ ಮಾಡಿದ್ದೆ. ಹಿಡಿಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಚಕ್ರ ಬರುತ್ತೆ. ಕೂಡೋಕ್ಕಂದರೆ ಆಗ್ತಾಯಿಲ್ಲ, ಕೂತ್ರೆ ಸ್ವಲ್ಪ ಸುಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೊಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ವಾಯ್ಸು ಕ್ಲಿಯರ್ ಬರ್ತಾಯಿಲ್ಲ. ನಾನು ಮೈಕ್ ಪರ್ಚೇಸ್ ಮಾಡೀನಿ, ನೋಡೋಣ ಯಾವಾಗ ಬರ್ತದೆ ಅಂತೇಳಿ. ಸೊ ಬಂತಪ್ಪ ಅಂದ್ರೆ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ನಾನು ಇದೇ ವಾಯ್ಸ್ನ ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದೇ ಇಷ್ಟು ದಿನ ಯಾಕಪ್ಪ ಯೂಟ್ಯೂಬ್ದಾಗ ಹಾಕಲಿಲ್ಲ ಅಂದ್ರೆ ಲೈಕು ಕಮೆಂಡು ಆಮೇಲೆ ಸಬ್ಸ್ಕ್ರೈಬೆಲ್ಲ ತುಂಬ ಬರ್ತಾಯಿರಲಿಲ್ಲ. ಬೇಜಾರಾಗಿಬಿಟ್ಟೆ ನಾನು, ಬಿಟ್ಟೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಟ್ಟಿದ್ದೆ. ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದೆ ನಾನು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದರಲ್ಲೆಲ್ಲ ಮಾಡಿದ್ದೀನಿ. ಅದರಲ್ಲಿ ತುಂಬ ರೆಸ್ಪಾನ್ಸ್ ಚಲೋ ಸಿಗ್ತಾಯಿದೆ. ಸೊ ನಾನು ಅಷ್ಟೊಂದು ವಿಡಿಯೋಗಳು ಹಾಕಿರಲಿಲ್ಲ ಯೂಟ್ಯೂಬ್ದಲ್ಲಿ. ಕೆಲವೊಬ್ರು ಹೇಳಿದ್ರು ನನಗೆ, ನೀನು ವಿಡಿಯೋಗಳು ಹಾಕ್ತಾ ಹೋಗು, ಜನರಿಗೆ ರೀಚ್ ಆಗುತ್ತೆ ಅಂಥೇಳಿ. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಇನ್ಮೇಲೆ ಒಳಗಡೆ ಮನೆ ಒಳಗೆ ವಿಡಿಯೋಗಳು ಮಾಡಿ ಹಾಕ್ತಿದ್ದೀನಿ. ನಂದು ಬ್ಲಾಗ್ ಥರನೇ ಮಾಡ್ತೀನಿ, ಪರ್ಸ್ನಲ್ ಲೈಫ್ ಬಗ್ಗೆ. ಸೊ ಅಷ್ಟೊಂದು ಏನು ಇದು ತಿಳ್ಕೊಳ್ಬೇಡ್ರಿ. ಏನು ನಿಜಲಿಂಗ ನೀನು ಮಾತಾಡ್ತಾ ಇದ್ದು ದುಃಖಿ ಅಂತ ಇದ್ದಾರೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತೆ, ಹಂಗೆ ನಾನು ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ಹೇಳಬೇಕು ನೀವು ನೋಡಿದವರು. ಆಮೇಲೆ ಕಮೆಂಟ್ ಮಾಡಿರಿ. ನಾನು ಹಿಂದಿ ಆಮೇಲೆ ಕನ್ನಡ ಎರಡೂ ಯೂಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬ್ ಆಗ್ತೈತೆ ಅನ್ನೋ ಜನಕ್ಕೆ. ಇನ್ಮೇಲಿಂದ ಕನ್ನಡ ವಿಡಿಯೋ ಕಂಪಲ್ಸರಿ ನಾನು ಇದ್ರಲ್ಲಿ ಬರ್ತವೆ. ಹಿಂದಿ ನಾನು ಹಾಕ್ತೀನಿ, ಮಾತಾಡಿದ್ರೆ ಯಾರೇ ಕಮೆಂಟ್ ಮಾಡಿದ್ರೆ. ಸೊ ಆದರೂ ಕನ್ನಡದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ, ಅಷ್ಟೇ ನಿಮ್ಗಳು ಹೇಳೋದು. ಆಮೇಲೆ ಒಳಗೆ ಶೂಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸ್ಕ್ರೀನು ಆಮೇಲೆ ರಿಂಗ್ ಲೈಟು ಎರಡೂ ತರಿಸಿದ್ದೀನಿ. ಇನ್ನು ಆರ್ಡರ್ ಮಾಡಿದ್ದೀನಿ, ಅದು ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ಬೋದು ಅನ್ನಿಸ್ತದೆ. ಅದಕ್ಕೋಸ್ಕರ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿಲ್ಲ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಯಾರೆಲ್ಲ ನೋಡ್ತಾಯಿದ್ದೀರಾ, ಎಲ್ಲಿಂದ ನೋಡ್ತಾಯಿದ್ದೀರಾ, ಆಮೇಲೆ ನಾವು ವಿಡಿಯೋ ಹೆಂಗೆ ಮಾಡ್ತಾಯಿದ್ದೀವಿ, ಏನೆಲ್ಲ ಕಂಟೆಂಟ್ ಹೇಳಬೇಕು ಜನರಿಗೆ ಗೊತ್ತಿದ್ದವ್ರು ಹೇಳ್ರಿ ಪ್ಲೀಸು. ಆ ಥರ ನಾವೇನು ದೊಡ್ಡ ಬ್ಲಾಗರ್ಸ್ ಅಲ್ಲ, ಬಟ್ ಮಾಡಬೇಕು ಏನೋ ಒಂದು ಅಂತೇಳಿ ಮಾಡ್ತಾಯಿದ್ದೀನಿ. ಒಂದು ನೆನಪು, ಒಂದು ಹಾಬಿಯಾಗಿ ತೊಗೋಬೇಕು ಅನ್ಕೋತೀನಿ. ನಿಮ್ಗಳ ಸೇರಿಕೊಂಡು ನಿಮ್ಗಳ ಸಪೋರ್ಟ್ ಬೇಕೇ ಬೇಕು ನನಗೆ. ಆಮೇಲೆ ಇಲ್ಲಿ ಕ್ಲೈಮೇಟ್ ನೋಡ್ತಾ ಇದ್ದೀರಿ, ಅಷ್ಟು ಕೂಲ್ ಅದಪ್ಪ ಸದ್ಯಕ್ಕೆ. ಅಂದ್ರೆ
ನೋಡಕ್ಕೆ ಅನಿಸ್ತಾ ಇದೆ ಮಳೆ ಬರ್ತಾ ಇದೆ, ಆದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ಮನ್ಯಾಗ, ಅಷ್ಟು ಹೀಟ್ ಇಲ್ಲಿ. ಕಾರಣ ಸಮುದ್ರ ಸನಿಗಿರೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಕಲ್ಕತ್ತಾದಲ್ಲಿ ಇರೋದು ನಾನು. ಕಲ್ಕತ್ತಿಂದ ಒಂದು 40-50-60 ಕಿಲೋಮೀಟ್ರ್ ಅಬೋವ್ ಹೊರಗಿರೋದು. ಸೊ ಭಾಳ ಹೀಟ್ ಇಲ್ಲಿ ಕ್ಲೈಮೇಟು. ನೋಡೋಕೆ ಅಷ್ಟೇ ಕೂಲ್ ಅನಿಸ್ತೈತೆ. ನೋಡಪ್ಪ ಏನೋ ಹಿಂದೆ ಹಸಿರು ಐತೆ ಅಂತ ಅಂತಿರ್ಬೋದು, ಆದರೆ ನೋಡೋಕೆ ಅಷ್ಟೇ ಹಸಿರು ಕಾಣ್ತೈತೆ. ಆದರೆ ಇಲ್ಲಿಂದ ಕ್ಲೈಮೇಟುಗಳು ನಾವು ಊಹಿಸ್ಕೋಕೆ ಆಗಲ್ಲ, ಅಷ್ಟೊಂದು ವರ್ಟಕ್ಕೆ ಕ್ಲೈಮೇಟ್ ಇಲ್ಲಿ. ಅಡ್ಜಸ್ಟ್ ಆಗ್ಬೇಕಂತ ತುಂಬ ಕಷ್ಟ. ಅದರಲ್ಲಿ ನನ್ನಂಥ ಪೇಷಂಟ್ ಅಡ್ಜಸ್ಟ್ ಆಗ್ಬೇಕಂದ್ರೆ ಭಾಳ ಕಷ್ಟ. ಯಾಕಂದ್ರೆ ಈ ಕ್ಲೈಮೇಟ್ ಸಡನ್ಲಿ ಚೇಂಜ್ ಆಗಿಬಿಡುತ್ತೆ. ವಿದೌಟ್ 5 ಮಿನಿಟ್ನಾಗ ಕ್ಲೈಮೇಟ್ ಚೇಂಜ್ ಆಗಿಬಿಡುತ್ತೆ. ಯಾವಾಗ ಬಿಸಿಲು ಬರುತ್ತೋ ಗೊತ್ತಿಲ್ಲ, ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಸೊ ರಾತ್ರಿ ಇಷ್ಟು ಹೀಟ್ ಇರುತ್ತೆ, ಫುಲ್ಲು ಹೀಟ್ ರಾತ್ರಿ. ನೋಡೋಕ್ಕೆ ಬೆಳಗ್ಗೆಯಿಂದ ಮಳೆ ಬಂದರೂ ರಾತ್ರಿ ಮನಗೋಕ್ಕಾಗಲ್ಲ, ಅಷ್ಟು ಹೀಟ್ ಇರ್ತೈತಿ. ಇಲ್ಲಿ ಜನ ಕಂಪಲ್ಸರಿ ನಮ್ಮ ಮನೆಗೆ ಕೂಲರು AC ಹಾಕ್ಕೊಂಡಿದ್ದಾರೆ. ಬಟ್ ನಾನು ಟೆಂಪ್ರರಿಯಾಗಿ ಇಲ್ಲಿ ಬಂದಿರೋದು ಈಗ, ಅದಕ್ಕೋಸ್ಕರ ಏನೂ ಪರ್ಚೇಸ್ ಮಾಡಿಲ್ಲ. ಅದಕ್ಕೆ ನೋಡೋಣ ಹೆಂಗೆ ಕಳಿಬೇಕಲ್ಲ ಲೈಫು, ಕಳೀತಾ ಇದ್ದೀನಿ. ನಾನು ಹಿಂದ್ಗಡೆ ಮಳೆ ಬರ್ತಾಯಿದೆ, ಇವಾಗ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನಿಸ್ತದೆ. ಮಳೆ ಬರ್ತಾಯಿದೆ, ತೋರ್ಸೋಕ್ಕಾಗ್ತಾಯಿಲ್ಲ, ಆದರೂ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಏನಪ್ಪ ಒಂದೇ ಕಡೆ ಕುತ್ಕೊಂಡು ಮಾಡ್ತೀವಿ ವಿಡಿಯೋ ಅಂತ ನೀವು ಅನ್ಕೋತಿರ್ಬೇಕು. ಸಾರಿ, ನಾನು ಎದ್ದು ಓಡಾಡೋಂಗಿಲ್ಲ, ಯಾಕಂದ್ರೆ ನಾನು ವೀಲ್ ಚೇರ್ ಮ್ಯಾಗಿರೋದ್ರಿಂದ ಒಂದು ಕೈಯಲ್ಲಿ ಮೈಕ್ ಹಿಡ್ಕೊಂಡು ನಾನು ವೀಲ್ ಚೇರ್ ತಗೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸಾರಿ. ಅದಕ್ಕೆಲ್ಲ ಟ್ರೈ ಮಾಡ್ತೀನಿ. ಒಂದು ಮೊಬೈಲ್ ಸ್ಟ್ಯಾಂಡು ತರಿಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ನೆಕ್ಸ್ಟ್ ವೀಕ್ನಲ್ಲಿ ತರಿಸ್ತೀನಿ. ಬಟ್ ಈ ವೀಕ್ನಲ್ಲಿ ಒಂದು ಸ್ಕ್ರೀನು, ರಿಂಗ್ ಲೈಟು, ಆಮೇಲೆ ಒಂದು ಆರ್ಡ್ರ್ ಮಾಡಿದ್ದೀನಿ ಇವಾಗ, ಏನದು ಮೈಕ್, ಅದೊಂದು ಬಂದರೆ ಒಂದು ಸ್ವಲ್ಪ ವಾಯ್ಸ್ ಕ್ವಾಲಿಟಿ ಚಲೋ ಬರ್ತದೆ ಅಂತ. ನೋಡೋಣ, ಇನ್ಮೇಲಿಂದ ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ಕಂಪಲ್ಸರಿ. ನನಗೆ ಲೈಕ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಇನ್ನೂರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ಮಳೆ ಬರ್ತಾ ಇದೆ, ಮಳೆ ಏನು ಸಖತ್ತಾಗಿ ಬರತೈತಿ. ಆಮೇಲೆ ಇದು ಸ್ಕೂಲ್ ಹೇಳಿದ್ನಲ್ಲ, ನೋಡ್ರಿ ಮೇಲ್ಗಡೆ ಹೆಂಗೆ ಕಾಣತೈತಿ, ಫುಲ್ ಮೋಡ ಕವಿದ ವಾತಾವರಣ. ನೋಡೋಕೆ ಒಳ್ಳೆ ಮಸ್ತಾಗಿದೆ. ಮಳೆ ಇಷ್ಟ ಐತಿ, ಮಳೆ ಸಣ್ಣಗೆ ಮಳೆ ಬರ್ತಾ ಇದೆ. ಇಲ್ಲಿ ಕೆಳಗಡೆ ನೀರುಗಳು ನಿಂತಿರೋದು ನೋಡ್ಬೋದು ನೀವು. ಹಸಿರು ಜಾಸ್ತಿ ಇಲ್ಲಿ. ಮಳೆ ಬರ್ತಾನೆ ಇರುತ್ತೆ, ಬಿಸಿಲು ಬರ್ತಾನೆ ಇರುತ್ತೆ. ಕ್ಲೈಮೇಟ್ ಹೇಳಿದ್ನಲ್ಲ, ಒಂದೇ ಥರ ಕ್ಲೈಮೇಟ್ ಇರಲ್ಲ. ಆ ಕ್ಲೈಮೇಟಿಗೆ ಹೊಂದ್ಕೋಬೇಕಂದ್ರೆ ಭಾಳ ಕಷ್ಟ. ಸೊ ಇಲ್ಲೆಲ್ಲ ಹೀಟು ಅಷ್ಟೇ ಎಲ್ಲೆಲ್ಲಿಗೆ ಬರುತ್ತೆ. ನನ್ನ ಮಗ ನೋಡ್ಬೋದು, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋಕ್ಕೋಸ್ಕರ ಸ್ಕರ್ಟನ್ ಹಾಕ್ಲತ್ತಾನ. ಒಂದು ಬ್ಲ್ಯಾಕ್ ಸ್ಕರ್ಟನ್ ತರಿಸಿದ್ದೀವಿ ಮೀಶೋದಿಂದ. ಅದನ್ನು ಇವಾಗ ಅವನೇ ಇದು ಮಾಡ್ತಿದ್ದಾನೆ, ಕಟ್ತವನಲ್ಲಿ ವಿಡಿಯೋ ಮಾಡೋಕ್ಕೆ. ಇವತ್ತಿಂದ ಯೂಟ್ಯೂಬ್ ವಿಡಿಯೋ ಹಾಕಬೇಕು, ಒಂದಿಷ್ಟು ಇನ್ಸ್ಟಾಗ್ರಾಮ್ ವಿಡಿಯೋಗಳು ಹಾಕ್ಬೇಕನ್ನೋ ಒಂದು ಇದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವು ಕಾರಣಾಂತರಗಳಿಂದ ವಿಡಿಯೋ ಇಷ್ಟು ದಿನ ಹಾಕಿರಲಿಲ್ಲ. ಅದೊಂದು ದೊಡ್ಡ ಸ್ಟೋರಿ. ಒಂದಿನ ಅದೊಂದು ಎಪಿಸೋಡ್ ಮಾಡಿ ಹಾಕ್ತೀನಿ ನಿಮಗೆ, ಯಾಕೆ ಬಿಟ್ಟಿದ್ದೆ ನಾನು ವಿಡಿಯೋ ಮಾಡೋದಂತೇಳಿ. ಇಷ್ಟು ದಿನ ನಾನು ಯಾವ ಚಾನಲ್ ಹೆಂಗೆ ಮಾಡಬೇಕು ಏನು ಅಂತೇಳಿ ಸ್ವಲ್ಪ ಡೌಟ್ನಲ್ಲಿದ್ದೆ. ಸೊ ಒಂದು ನಿರ್ಧಾರಕ್ಕೆ ಬಂದಾಯಿತು ನಾವು ಏನು ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನೀವೆಲ್ಲ ನನ್ನ ವಿಡಿಯೋಗಳು ನೋಡಬೇಕು, ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೆಲ್ಲ ಮಾಡಬೇಕು ನೀವು ಹೇಳಿದ್ರೆ ನನಗೆ ಗೊತ್ತಾಗೋದು. ಸೊ ಇವನು ನನ್ನ ಮಗನಿಂದ ಇವಾಗ ಆನ್ಲೈನಲ್ಲಿ ತರಿಸಿದ್ವಿ ಇದು ಸ್ಕರ್ಟನ್ನು, ವಿಡಿಯೋ ಮಾಡೋಕ್ಕಂತೇಳೇ. ಒಳ್ಳೆ ಕ್ವಾಲಿಟಿ ಬಟ್ಟೆ ಇದು, ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಅಂತೇಳಿ. ಸೊ ಅದರ ಜೊತೆ ಒಂದು ರಿಂಗ್ ಲೈಟು ತರಿಸಿದ್ವಿ. ಸೊ ವಿಡಿಯೋ ಮಾಡೋಕ್ಕೋಸ್ಕರ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತೇಳಿ, ನೋಡೋಕ್ಕೆ ಜನರಿಗೆ ಚೂರು ಚೆನ್ನಾಗಿ ಕಾಣಲಿ ಅಂತೇಳಿ. ಏನು ಹೆಂಗೆ ಬರುತ್ತೆ ನೋಡೋಣ. ಇವತ್ತು ಕಟ್ತಾಯಿದ್ದೀನಿ. ತರಿಸಿ ತುಂಬ ದಿನ ಆಯಿತು, ಮಾಡಿರಲಿಲ್ಲ. ಸೊ ಇವತ್ತು ಮತ್ತೆ ಅದನ್ನು ಕಟ್ಟಿಸ್ಬೇಕು, ಮಾಡ್ಬೇಕಂತೇಳಿ. ಸರಿ ಕಟ್ಟೋದು ಅಭಯ್, ಟೈಟ್ ಬರಬೇಕು, ಟೈಟ್ ಇನ್ನೂ ಟೈಟ್ ಬರಬೇಕು, ಇನ್ನೂ ಜೊಕ್ಕು, ಇನ್ನೂ ಟೈಟ್ ಬರಬೇಕು. ಸ್ಕ್ರೀನ ಪೂರಾ ಟೈಟ್ ಬರಬೇಕು. ಅದು ಹಾರ್ಲತ್ತು ಇಲ್ಲ, ಫ್ಯಾನ್ ಬಂದ್ ಮಾಡ್ತೀನಿ. ಟೈಟ್ ಕಟ್ಟೋದೆಲ್ಲ ಟೈಟ್ ಕಟ್ಟು, ಅದನ್ನ ಇದು ಟೈಟ್ ಕಟ್ಟೆಲ್ಲನ ಟೈಟ್ ಕಟ್ಕೊಳ್ತಾವು. ನೋಡ್ಬೋದು ಸ್ಕ್ರೀನ್ ತರಿಸಿವಿ. ತುಂಬ ದೊಡ್ಡದಿದೆ ಸ್ನೇಹಿತರೆ, ತುಂಬ ದೊಡ್ಡದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡದು ಬರುತ್ತೆ ಅಂತೇಳಿ. ಇದು ಮೀಶೋಲಿಂದ ತರಿಸಿದ್ವಿ. ಇದರಿಂದ ಒಂದು ಒಳ್ಳೆ ಹಿಂದೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ನಮಗೆ, ಅದಕ್ಕೋಸ್ಕರ ತರಿಸಿದ್ವಿ. ಆಮೇಲೆ ರಿಂಗ್ ಲೈಟ್ ಕೂಡ ಅದ್ರ ಜೊತೆನೇ ತರಿಸಿದ್ದು. ಯಾರಿಗೆಲ್ಲ ಇದು ಬೇಕು
ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಸಸ್ತ ಸಿಗುತ್ತೆ. ನಾವುಗಳು ಮಾಡೋದಷ್ಟಕ್ಕಷ್ಟೇ ವಿಡಿಯೋಗಳು. ಸೊ ಇಷ್ಟು ದಿನ ಬಂದಿತ್ತು, ಇವಾಗ ಮಾಡಬೇಕು ಅಂತೇಳಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು ನನ್ನ ಮಗ ಕಟ್ತಾವನೆ, ಹಂಗೆ ಕಟ್ಲತ್ತಾನ ನೋಡ್ರಿ ಅವನು. ಹೆಂಗೆ ಕಟ್ಲತ್ತಾನ, ಸರಿ ಕಟ್ಟೋದು, ಹರಿಯಕ್ಕೆ ಹೋಗ್ಬೇಡ, ಸರಿ ಕಟ್ಟು, ಗಂಟು ಹೊಡೆದು ಅದು ಯಾಕೆ ಟೀಚರ್ ಹಾಗೆ ಕಟ್ಟು. ಬ್ಲ್ಯಾಕ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತಾ ಇದೆ. ಅವನು ಇವಾಗ ಮಗ ವೀಲ್ ಚೇರ್ ಮೇಲೆ ನಿಂತ್ಕೊಂಡು ಮ್ಯಾಗ ಹತ್ಕೊಂಡು ಕಟ್ಟತ್ತ. ಸರಿ, ಬ್ಲ್ಯಾಕ್ ಬಂತಲ್ಲ, ನೋಡಿ ನಿಂದ್ರಲ್ಲಿ ಹೆಂಗೆ ಬರ್ತೈತಿ, ಇಲ್ಲೇ ನಿಂದ್ರು. ಕ್ಲಿಯರ್ ಬರತೈತಿ, ಚೆನ್ನಾಗಿ ಬರ್ತಾ ಇದಲ್ಲ. ನೋಡಿ ನಿಂದ್ರೋಗು, ನಾನು ವಿಡಿಯೋ ತೋರಿಸ್ತೀನಿ ನಿನಗೆ ಆಮೇಲೆ. ತುಂಬ ಚೆನ್ನಾಗಿ ಕಾಣತೈತಿ ಇದ್ರೊಳಗೆ. ಇವಾಗ ತರಿಸಿದ್ದೀವಿ, ಭಾಳ ದಿನ ಆಯಿತು, ಹಾಕಿರಲಿಲ್ಲ. ಸೊ ಇವತ್ತು ಹಾಕಿ. ರಿಂಗ್ ಲೈಟ್ ಒಂದು ಇಟ್ಕೊಳ್ಳಿ ನೋಡೋಣ. ಅಥವಾ ಮುಂದೆ ಸರಿಸ್ಕೊ ನಿನ್ನ ಕಡೆಗೆ. ನೋಡ್ಬೋದು ಸ್ನೇಹಿತರೆ, ಇದು ರಿಂಗ್ ಲೈಟು ಸ್ಟ್ಯಾಂಡ್ ಜೊತೆಗೆ ಬಂತು. ಆಮೇಲೆ ಇದೊಂದು ಸ್ಕ್ರೀನ್ ತರಿಸಿದ್ವಿ ನಾವು, ಬ್ಲ್ಯಾಕ್ ಸ್ಕ್ರೀನು. ಬ್ಲ್ಯಾಕ್ ಸ್ಕ್ರೀನ್ ಯಾಕಪ್ಪ ಅಂದರೆ ಲೈಟ್ ಹಾಕಿದಾಗ ಅದೊಂದು ಬೆಸ್ಟ್ ಕ್ವಾಲಿಟಿ ವಿಡಿಯೋ ಬರ್ತವೆ, ಬೆಸ್ಟ್ ಕ್ವಾಲಿಟಿ ಫೋಟೋ ಬರ್ತವೆ. ಅದಕ್ಕೋಸ್ಕರ ಅದೇನು ತರಿಸಿದ್ದೆ ನಾನು. ಗ್ರೀನು ಪರವಾಗಿಲ್ಲ, ಬಟ್ ಗ್ರೀನ್ ಎಡಿಟ್ ಮಾಡೋಕ್ಕೆ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಕ್ಕಾದರೆ ಗ್ರೀನ್ ಹಾಕ್ಕೊಂಡ್ರೆ ಒಂದು ಒಳ್ಳೆಯದು. ನೀವು ಮುಂದ್ಗಡೆ ನಾವು ಲೈಟ್ ಹಾಕ್ಕೊಂಡು ವಿಡಿಯೋ ಮಾಡೋದು, ನಾವು ಇನ್ಸ್ಟಾಗ್ರಾಮ್ಗೆಲ್ಲ ಇದು ಮಾಡಬೇಕು ಅನ್ನೋದಿದ್ದರೆ ಇದು ಬ್ಲ್ಯಾಕ್ ಸ್ಕ್ರೀನು ನಿಮಗೆ ಬೆಟರ್ ಅನ್ನಿಸ್ತದೆ. ಇವಾಗ ನನ್ನ ಮಗ ಅದನ್ನು ಸೆಟ್ ಮಾಡಿ ಈಗ ಕನೆಕ್ಟ್ ಮಾಡ್ತಾ ಇದ್ದಾನೆ. ನನ್ನ ಮೊಬೈಲ್ ಸೆಟ್ಟಿಂಗ್ ಎಲ್ಲ ಸ್ವಲ್ಪ ಮಾಡಬೇಕು, ಯಾಕಂದರೆ ಇಷ್ಟು ದಿನ ನಾನು ಅದನ್ನು ಬಿಟ್ಬಿಟ್ಟಿದ್ದೆ. ಆ ಕಡೆ ಮರೆಗೆ ಇಟ್ಬಿಟ್ಟು, ಆ ಕಡೆ ಮರೆಗೆ ಇಡು. ಅದನ್ನು ಪ್ರೆಸ್ ಮಾಡಿ ಒತ್ತಿಡಿ ಬಟನ್. ಲೈಟ್ ಬಂದಿಲ್ಲ ನೋಡೋದ್ರಾಗ, ಇದ್ರಾಗೆ ಲೈಟ್ ಬಂದಿಲ್ಲ. ಚಂದ ಕೂತದಿಲ್ಲ ನೋಡು. ಆ ಕಡೆ ಮರೆಗೆ ಹೊಳಸ್ ನೋಡೋಣ. ಆ ಕಡೆ ಮರೆ ಎಷ್ಟು ಇದು ಬರತ್ತೈತೆ ನಮ್ಮ ಸ್ಕ್ರೀನ್ ಕಡೆಗೆ. ನೀವು ನಿಂದ್ರೆ ನೋಡೋಣ, ಅಲ್ಲಿ ನೀನಿಂದ್ರಲ್ಲಿ ಹೋಗಿ ಹೈಟ್ನಾಗ ಇಡು, ಸಾಕಷ್ಟೇ. ಅದ್ರ ಮುಂದೆ ನಿಂದ್ರು. ಚೆನ್ನಾಗಿ ಬರತ್ತದ, ನೋಡ್ಬೋದು ಸ್ನೇಹಿತರೆ. ಸೊ ಇವತ್ತಿನಿಂದ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಅದೇ ಅಂತೇಳಿ ಅಂದ್ಕೊಂಡಿದ್ವಿ. ಸಬ್ಸ್ಕ್ರೈಬ್ಗಳು ತುಂಬ ಕಮ್ಮಿ ಇರೋದು ಕಾರಣ ಬೇಜಾರಾಗಿಬಿಟ್ಟೆ. ಯಾಕಂದರೆ ಜನ ನೋಡಿದವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಹಂಗಾಗಿ ನಿಲ್ಲಿಸ್ಬಿಟ್ಟಿವಿ. ನಮ್ಮದು ಒಂದ್ಸರಿ ಬೇರೆ ಯಾವುದೋ ಕಾರಣಾಂತರಗಳು ಬಂದು ಸೇರಿಕೊಂಡು ಹಂಗಾಗಿ ನಿಲ್ಲಿಸಿದ್ವಿ. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈ ಸಾರಿ ಯೂಟ್ಯೂಬ್ನಲ್ಲಿ ನಾನು ಮತ್ತು ನಮ್ಮ ಮಿಸ್ಸಸ್ಸು, ನನ್ನ ಮಗ 3 ಜನ ಇದರಲ್ಲಿ ನಾವು ಮಾಡ್ತೀವಿ ವಿಡಿಯೋ. ಅವನು ವಿಡಿಯೋ ಮಾಡಾಕ್ತಾನೆ, ನಾನು ವಿಡಿಯೋ ಮಾಡಾಕ್ತಿದ್ದೀನಿ. ಸೊ ಇದನ್ನೆಲ್ಲ ಎಡಿಟ್ ಮಾಡಿ ಹಾಕೋದು ನಾನು. ನೋಡೋಣ. ಸರಿ, ನಿಮಗೆ ಇವತ್ತಿನಿಂದ ನಮ್ಮ ಬ್ಲಾಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಪ್ಲೀಸ್ ನೋಡಿ, ಲೈಕ್ ಮಾಡಿ. ಆಗಲೇ ಹೇಳ್ದಂಗೆ ಹಿಂದ್ಗಡೆ ಬ್ಲ್ಯಾಕ್ ಸ್ಕ್ರೀನ್ ಹಾಕಾಯಿತು. ಸ್ಕ್ರೀನ್ ತರಿಸಿದ್ದೆ ಬ್ಲ್ಯಾಕ್ ಕಲರ್ದು. ತುಂಬ ಚೆನ್ನಾಗಿ ಬರ್ತದಲ್ಲ ವಿಡಿಯೋ ನೋಡೋಕ್ಕೆ, ನನಗೂ ಅನ್ನಿಸ್ತಾ ಇದೆ ಇದ್ರೊಳಗೆ ನೋಡೋಕ್ಕೆ. ಬ್ಲ್ಯಾಕ್ ಕಲರ್ ತರಿಸಿದ್ದೆ ಸ್ಕ್ರೀನು. ಆಮೇಲೆ ಒಂದು ರಿಂಗ್ ಲೈಟ್ ತರಿಸಿದ್ದೆ, ಅದರಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಒಳ್ಳೆ ತುಂಬ ಬೆಸ್ಟ್ ಕ್ವಾಲಿಟಿ ಕಾಣ್ತಾ ಇದೆ ವಿಡಿಯೋ. ಇವಾಗ ನಿಮಗೆ ಹೆಂಗೆ ಕಾಣಿಸ್ತದೆ ಹೇಳ್ರಿ. ಹಿಂದ್ಗಡೆ ಇದು ನನ್ನ ಮಗ ಈಗ ಜಸ್ಟ್ ಹಾಕೋದ, ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಇದು ಹಾಕಿಸ್ತಾ ಇದ್ದೀನಿ ಅಂತೇಳಿ. ಇದು ಹಿಂದ್ಗಡೆ ಸ್ಕ್ರೀನು ಕಷ್ಟಪಟ್ಟು ಮಗನ ಕೈಯಿಂದ ಕಟ್ಟಿಸಿದೆ, ಯಾಕಂದ್ರೆ ನನಗೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಇದ್ರ ಮೇಲೆ ವಿಡಿಯೋ ಹೆಂಗೆ ಬರುತ್ತೆ ನೋಡೋಣ. ಸೊ ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ಹಾಕ್ತೀನಿ, ಯೂಟ್ಯೂಬ್ದಲ್ಲೂ ಹಾಕ್ತೀನಿ, ಟ್ರೈ ಮಾಡ್ತೀನಿ. ನಿಮ್ಗಳಿಗೆ ಮನೋರಂಜನೆ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಲೈಕ್ ಕಮೆಂಟ್ ಮಾತ್ರ ಬರಬೇಕು. ನೋಡ್ತಾ ಇರಿ ವಿಡಿಯೋಗಳನ್ನ. ಬೋರಿಂಗ್ ಅನ್ನಿಸಿದ್ರೆ ಹೇಳ್ರಿ ಇದನ್ನೆಲ್ಲ ಅಂತೇಳಿ. ನಾನು ಅದನ್ನು ಮಾಡೋಕ್ಕೆ ಆ ಥರ ಕುಣಿಯೋಕ್ಕಾಗಲ್ಲ, ಆದರೂ ನನ್ನ ಲೈಫ್ ಸ್ಟೋರಿ ಹಾಕ್ತೀನಿ. ಸೊ ಏನು ಹೇಳ್ತಾ ಇದ್ದೀನಪ್ಪ ಇವಾಗ ನಿಮಗೆಲ್ಲ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾಗಿತ್ತು. ಕೆಲವು ಕಾರಣಾಂತರಗಳಿಂದ ನಾನು ಯೂಟ್ಯೂಬ್ ಚಾನಲ್ನ ವಿಡಿಯೋ ಮಾಡೋದು ನಿಲ್ಲಿಸಿದ್ದೆ. ಇವಾಗ ಮತ್ತೆ ಮಾಡಬೇಕು, ರೀಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತೇಳಿ. ಯೂಟ್ಯೂಬು ಬಂದ್ ಮಾಡಿ ನಾವು ಇನ್ಸ್ಟಾಗ್ರಾಮು ಅದು ಇದು ಫೇಸ್ಬುಕ್ಕಲ್ಲಿ ಟ್ರೈ ಮಾಡಿದ್ವಿ.
ಅದರಲ್ಲಿ ತುಂಬ ಕಮೆಂಟ್ಗಳು, ತುಂಬ ವ್ಯೂಸ್ ಬರ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆದರೆ ಇದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಬೇಕು. ನಾವು ನಿಮ್ಗಳಿಗೆ ನಾನು ಡೈಲಿ ಸ್ಟೋರಿಗಳು ಹಾಕ್ತಾ ಹೋಗ್ತೀನಿ. ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾಳೆಯಿಂದ. ಸೊ ನಾಳೆಯಿಂದಲ್ಲ, ಇವತ್ತಿನಿಂದ ನಾನು ಇವತ್ತು ಇದನ್ನು ಎಡಿಟ್ ಮಾಡಿ ಇದನ್ನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಇವತ್ತಿನ ಬ್ಲಾಗು. ಸೊ ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಗಳ ಸಪೋರ್ಟ್ ಬೇಕು ಅಷ್ಟೇ. ಹಾಜ್ಮುಲಾ ನಾನು ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾಯಿಲ್ಲ, ಸೊ ಹಾಗೆ ತೋರಿಸಿದೆ. ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಹೇಳಿದ್ರು. ಹಂಗಾಗಿ ಇದನ್ನು ನಾನು ಆವಾಗ ತಿಂತಾ ಇರ್ತೇನೆ. ಒಳ್ಳೆ ಮೂಮೆಂಟ್ ಬರುತ್ತೆ ಮೂತಿಗೆ, ಒಳ್ಳೆ ಫ್ರೆಶ್ನೆಸ್ ಸಿಗುತ್ತೆ ಇದು ತಿನ್ನೋದ್ರಿಂದ. ಹಾಗಾಗಿ ಅವಾಗ ತಿಂತಾ ಇರ್ತೀನಿ ಹಾಜ್ಮುಲಾನ. ತುಂಬ ಇಷ್ಟ ನನಗೆ ಹಾಜ್ಮುಲಾ ಅಂದ್ರೆ. ಯಾರಿಗೆಲ್ಲ ಬೇಕು ತೊಗೊಳ್ರಿ, ಒಳ್ಳೆ ಟೇಸ್ಟಿ ಇರುತ್ತೆ ಹಾಜ್ಮುಲಾ, ತಿನ್ನಿರಿ. ಚಲೋ ಹೊಟ್ಟೆಗೆ ಎಲ್ಲ ಚಲೋ, ತಿನ್ನಬೇಕು ಹಾಜ್ಮುಲಾ. ಸೊ ಹಾಜ್ಮುಲಾ ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಒಂದು ಬಾಯಿ ಟೇಸ್ಟ್ ಚೇಂಜ್ ಮಾಡುತ್ತೆ.